ಪಾಯಿಂಟ್ ಅಂದ್ರೆ ಮೊದಲೇ ಆ ಕಡೆ ಈ ಕಡೆ ಹೋಗಲಾರ್ದೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ ಸರಿ. ಕೊಡ್ರಿ ಮೊದ್ಲೇದು ಇವತ್ತೇ ಪಾಯಿಂಟ್ ನೋಡ್ರಿ. ಈಗ ನಾವು ಯಾವ ಕಂಪನಿ ಬಗ್ಗೆ ಮಾತಾಡ್ತೀವಿ? ಈಗ ನಾವು ಮಾತಾಡ್ತಿದ್ದು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಬಗ್ಗೆ ಮಾತಾಡ್ತೀವಿ. ಹೌದಾ? ಗ್ಲೋಬಲ್ ವೆಲ್ತ್ ಕಂಪನಿ ಪ್ಯೂರ್ಲಿ ಇಂಡಿಯನ್ ಕಂಪನಿ. ಇಷ್ಟೇ ಸಾಕು ಸರ್, ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಎಲ್ಲಿದ್ದು ಸರ್? ಪ್ಯೂರ್ಲಿ ಇಂಡಿಯನ್ ಕಂಪನಿ. ಹೌದಾ? ಈಗ ಇಂಡಿಯನ್ ಕಂಪನಿ ಅಂತೂ ನನಗೆ ಗೊತ್ತಾಯ್ತು. ಓಕೆ, ಆಮೇಲೆ ಈ ಗ್ಲೋಬಲ್ ವೆಲ್ತ್ ಅಂತಕ್ಕಂಥ ಕಂಪನಿ ಈಗ ಪ್ಯೂರ್ಲಿ ಇಂಡಿಯನ್ ಸ್ಟಾರ್ಟ್ ಯಾವಾಗ ಸರ್? ಅದನ್ನು ನಾವು ಕ್ಲಿಯರ್ ಆಗಿ ಹೇಳ್ತೀವಿ. ನಮ್ಮ ಕಂಪನಿ ಸ್ಟಾರ್ಟ್ ಆಗಿದ್ದು ಏನ್ ಸರ್? ಆಗಸ್ಟ್ 24ನೇ ತಾರೀಕು 8ನೇ ತಿಂಗಳ 2025 ಆಗಸ್ಟ್ 24 2025 ಇಶ್ಯೊಳಗೆ ನಾವು ಸ್ಟಾರ್ಟ್ ಮಾಡಿ. ಹೌದಲ್ರಿ? ಅಂದ್ರೆ ನಮ್ಮ ಕಂಪನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಅಲ್ಲ 9 ತಿಂಗಳ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ನಾವು 10ನೇ ತಿಂಗಳದೊಳಗ ಪಾದಾರ್ಪಣೆ ಮಾಡಿ. ಈಗ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ ಫೌಂಡರ್ ಯಾರು ಸರ್? ಈಗ ಈ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ TR ಅಚಲ್ಕರ್. ಈಗ ಸದ್ಯ ನಿಮ್ಮ ಮುಂದೆ ಕುಂತಿರ್ತಕ್ಕಂಥ ವ್ಯಕ್ತಿನೇ TR ಅಚಲ್ಕರ್. ಈ ಕಂಪನಿ ಸ್ಟಾರ್ಟ್ ಆಗಿದ್ದು ನಮ್ಮಿದ್ದಾರೆ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ಅಚಲ್ಕರ್ ಅಂತ ಹೇಳಿದ್ರು, ಮುಗೀತು. ಈಗ ನನಗೆ ಈಗ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಕಡಿಮೆ ಅಂದ್ರೆ ಒಂದಲ್ಲ ಎರಡಲ್ಲ 31 ವರ್ಷದ ನೆಟ್ವರ್ಕ್ ಮಾರ್ಕೆಟ್ ಐತಿ. ಈಗ ನಾನು ಫೆಬ್ರವರಿ 6ನೇ ತಾರೀಕು 1995 ಇಶ್ಯೊಳಗೆ ಇದೇ ತರದ ಒಂದು ಆಟೋ ವೀಲ್ಸ್ ಅಂತ ಒಂದು ಸ್ವಂತ ಕಂಪನಿ ಚಾಲು ಮಾಡಿದೆ. ಇದು ನನ್ನ 2ನೇ ಕಂಪನಿ. ಇದ್ರ ಜೊತೆಗೆ ಜಪಾನ್ ಲೈಫ್ ಆಫ್ ಇಂಡಿಯಾ, ಮೋದಿ ಕೇರು, RNP, ಪರ್ಲ್ ವೈನ್ ಈ ತರ 10 ಕಂಪನಿಗಳಿಗೆ ಕೆಲಸ ಮಾಡಿ ಅನುಭವ ಪಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ಮುಂದೆ ನಾವು ಮಾಡ್ತಕ್ಕಂಥ ಬಿಸಿನೆಸ್ ಕ್ರೌಡ್ ಫಂಡಿಂಗ್ ಅದ ಕಾನ್ಸೆಪ್ಟ್. ಇದು ಕ್ರೌಡ್ ಫಂಡಿಂಗ್ ಅಂದ್ರೆ ಏನ್ರಿ ಸರ್? ಕ್ರೌಡ್ ಅಂದ್ರೆ ಪಬ್ಲಿಕ್, ಫಂಡ್ ಅಂದ್ರೆ ದುಡ್ಡು. ಪಬ್ಲಿಕ್ ಅದು ದುಡ್ಡು, ಪಬ್ಲಿಕ್ ಗೆ ಅನುಕೂಲ ಆಗ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಕ್ರೌಡ್ ಫಂಡಿಂಗ್ ಅಂತಾರ. ಈ ಕ್ರೌಡ್ ಫಂಡಿಂಗ್ ಕೇವಲ ಇಂಡಿಯಾ ಅಲ್ಲ, ಇಡೀ ವಿಶ್ವದೊಳಗೆ 100% ಲೀಗಲ್ ಆಗಿರ್ತಕ್ಕಂಥ ಒಂದು ಪದ್ಧತಿ. ಇದು ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ಈಗ ನಾನು ಈಗ ಮುಂದೆ ಪಾಯಿಂಟ್ ಬಂದ್ಬಿಡ್ತೀನಿ. ಈಗ ನಾನು ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ನಾನು ಈ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಜೂನ್ದೊಳಗೆ ಒಂದ್ಸರಿ $30 ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿತ್ತು. ನಾನು ಎಷ್ಟು ಸರ್? ಕೇವಲ $30 ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಈಗ ಈ $30 ಅಂದ್ರೆ ಈಗ ಇಂಡಿಯಾದೊಳಗೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು $30 ಇದ್ರೆ ಡಾಲರ್ ಕೊಡ್ಬೋದು, ಇಲ್ಲ $1 ಗೆ 93 ರೂಪಾಯಿದಂಗೆ 2790 ರೂಪಾಯಿನೂ ಕೊಟ್ಟು ಜಾಯಿನ್ ಆಗ್ಬೋದು. ಹೌದಾ? ಈಗ ಮುಂದಿನ ಪ್ರಶ್ನೆ, ಈಗ ನಾನು ಈ ಕಂಪನಿಗೆ $30 ಕೊಟ್ಟು ಜಾಯಿನ್ ಆಗ್ತೀನಲ್ಲ, ಅದ್ರೊಳಗೆ $5 ಪರ್ಟಿಕ್ಯುಲರ್ ಆಗಿ $5 ನಾವು ಕಂಪನಿಗೆ ಕೊಡ್ಬೇಕಾಗ್ತೈತಿ. ಯಾವ ಕಂಪನಿ ಸರ್? ನಾವು ಗ್ಲೋಬಲ್ ವೆಲ್ತ್ ಕಂಪನಿ ಜಾಯಿನ್ ಆಗ್ತೀವಲ್ಲ ಆ ಕಂಪನಿಗೆ. ಇದು ರಿಜಿಸ್ಟ್ರೇಷನ್ ಫೀಸ್ ಅಂತ ತಿಳ್ಕೊಂಡು ಅದ ರಿಜಿಸ್ಟ್ರೇಷನ್ ಫೀಸ್ ಅಂತ ತಗೊಂಡು ನಮ್ಮ ಹೆಸರಲ್ಲೇ ಮೆಂಬರ್ಶಿಪ್ ಅನ್ನು ಕೊಟ್ಟು ID ನಂಬರ್ ಕೊಡ್ತಾರ. ಮುಂದೆ ID ನಂಬರ್ ಬಂದ್ಮೇಲೆ $5 ಹೋತು. ಇನ್ನು $25 ನನಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ, ನನಗೆ ರೆಫರ್ ಮಾಡಿರ್ತಕ್ಕಂಥ ವ್ಯಕ್ತಿ, ನನಗೆ ಸ್ಪಾನ್ಸರ್ ಮಾಡಿರ್ತಕ್ಕಂಥ ವ್ಯಕ್ತಿಗೆ $25 ಕೊಡ್ಬೇಕು. ಈ ಪ್ರಕಾರ $5 ಕಂಪ್ನಿಗೆ, $25 ನಾನು ಕೈರಿತಿ ನನಗೆ ರೆಫರ್ ಮಾಡಿರ್ತಕ್ಕಂಥ ವ್ಯಕ್ತಿ ಕೊಟ್ಟಾಗ ಟೋಟಲಿ $30 ಆಗ್ತೈತಿ ಕೊಡ್ತಿ. ಈಗ ನಮ್ಮ ಇಂಟ್ರೊಡ್ಯೂಸರ್ ಏನ್ ಮಾಡ್ತಾನ? ದುಡ್ಡು ಬಂದ್ಮೇಲೆ ಅಪ್ರೂವಲ್ ಕೊಡ್ತಾನ. ಅವನ ಅಪ್ರೂವಲ್ ಕೊಟ್ಮೇಲೆ ಅಲ್ಲೇ ಪ್ಯಾಕೇಜ್ ಕಾಲಮ್ದೊಳಗೆ ಮೇನ್ ಸಿಲ್ವರ್ ಅಂತ ಬರ್ತೈತಿ. ಸಿಲ್ವರ್ ಅಂತ ಬಂತಂದ್ರೆ ನಾನು ಕಂಪನಿ ಜಾಯಿನ್ ಆದಂಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಕಂಪನಿ ಜಾಯಿನ್ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು ನೋಡಿ ಸರ್? ನೆಟ್ವರ್ಕ್ ಮಾರ್ಕೆಟ್ ಅಂದ್ಮೇಲೆ ನಾನು 4 ಜನ ಮಾಡ್ತೀನಿ. ಅವ್ರು 4 16 ಇದೇ ಪ್ರಕಾರ ಟೀಮ್ ಅನ್ನ ಬೆಳೆಸ್ಕೊಂತ ಹೋಗೋದ ನಮಗೆ ಕೆಲಸ. ಹೌದಾ? ಈ ಟೀಮ್ ಅನ್ನು ಬೆಳೆಸೋದ್ರಿಂದ ನಮಗೆ ಹಂತವಾಗಿ ಇಲ್ಲಿ ಬೇಕಾದಷ್ಟೇ ಒಂದೆರಡಲ್ಲ 100 ಕೋಟಿ ಇನ್ಕಮ್ ಅನ್ನು ತಗೋಬಹುದು. ಅದೇ ಹೆಂಗ್ ಸರ್? ಒಂದೊಂದಾಗಿ ನೋಡೋಣ. ಈಗ ನಾನು ಈ ಕಂಪನಿಗೆ ಸಿಲ್ವರ್ ಆಗ್ಬೇಕಂದ್ರೆ ಮೊದಲ $5 ರಿಜಿಸ್ಟ್ರೇಷನ್ ಫೀಸ್ ಹೋತು. $25 ನಾನು ಯಾರಿಗೆ ಕೊಟ್ಟಿನಿ? ನನಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಅಪ್ಲೈನ್ ಕೊಟ್ಟಿನಿ. ಕೊಟ್ಟ ಮೇಲೆ ಮತ್ತೇನು ನನ್ನ ಕರ್ತವ್ಯನು 4 ಜನ ಮೆಂಬರ್ ಮಾಡ್ತೇನೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನೇ 4 ಜನ ಮೆಂಬರ್ ಮಾಡಿನಲ್ಲ, ಈ 4 ಜನ ಮಾಡ್ತಾರ ನನಗೆ $5 ಕಂಪನಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತಾರ. $25 ಅವ್ರು ಇಂಟ್ರೊಡ್ಯೂಸರ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು? ನಾನು. ನನಗೆ ಬರ್ತೈತಿ ಇವಾಗ ಒಂದ್ ವ್ಯಕ್ತಿಯಿಂದ $25 ನನಗೆ ಎಷ್ಟು ಬರ್ತೈತಿ ಸರ್? ಒಂದ್ ವ್ಯಕ್ತಿಯಿಂದ $25 ಕಾಮನ್ ಕ್ಯಾಲ್ಕುಲೇಷನ್ 4 ಜನರಿಂದ $100 ಬರ್ತೈತಿ. ಇದರ ಅರ್ಥ ನನ್ನ ಫಸ್ಟ್ ಲೆವೆಲ್ ಇನ್ಕಮ್ $100 ಅಂದಾಗ. ಹೌದೇನ್ರಿ? ಎಸ್ ಸರ್. ಈಗ
ಈ ಪ್ರಕಾರ ನನ್ನ ಮೊದಲನೇ ಎಫರ್ಟ್ ಅಂದ್ರೆ ಮೊದಲನೇ ಲೆವೆಲ್ ಇನ್ಕಮ್ ಎಷ್ಟಾಯ್ತು $100. ಈಗ $100 ಅಂದ್ರೆ ಇಂಡಿಯನ್ ರೂಪಾಯಿನ ಕ್ಯಾಲ್ಕುಲೇಷನ್ ಮಾಡಿದ್ರೆ $1ಗೆ 93 ರೂಪಾಯಿನಾಗ $100 ಎಷ್ಟು ಸರ್ $9,300 ಪಾಯಿಂಟ್ ಕ್ಲಿಯರ್ ಆತ್ರಿ. ಎಸ್ ಸರ್. ಈಗ ನನ್ನ ಮೊದಲೇ ಲೆವೆಲ್ನಾಗ 4 ಜನ ಕಂಪ್ಲೀಟ್ ಆದ್ರ ಮಾತ್ರ ನನಗೆ ಕಂಪನಿ 2ನೇ ಪ್ರಮೋಷನ್ ಕೊಡ್ತೈತಿ. 2ನೇ ಪ್ರಮೋಷನ್ ಹೆಸರು ಗೋಲ್ಡ್. ಈ ಗೋಲ್ಡ್ ಪ್ರಮೋಷನ್ ತಗೋಬೇಕಾದ್ರೆ ಮೊದಲನೇ ಕ್ವಾಲಿಫಿಕೇಶನ್ ಏನು, ನಾನು ಸಿಲ್ವರ್ ಲೆವೆಲ್ ಒಳಗೆ ಕಂಪಲ್ಸರಿ 4 ಜನ ಮಾಡ್ಬೇಕು. 4 ಜನರದ್ದು ದುಡ್ಡು ನನಗೆ ಬರ್ಬೇಕು. ಈಗ ಮೊದಲನೇ ವ್ಯಕ್ತಿದ್ 25 ಬಂತು, 2ನೇ ವ್ಯಕ್ತಿದ್ 25 ಬಂತು, 3ನೇ ವ್ಯಕ್ತಿದ್ ಬಂದೈತಿ, ಇನ್ನು 4ನೇ ವ್ಯಕ್ತಿದ್ ಬಂದಿಲ್ಲ. ನನಗೆ ಹೆಂಗಿದ್ರು $50 ಬಂದಿತ್ತಲ್ಲ ಕೊಟ್ಟು ಮಾಡ್ಕೊಂತೀನಿ ಅಂದ್ರೆ ನಡೆಯಂಗಿಲ್ಲ. 4 ಜನರದ್ದು ದುಡ್ಡು ಪಾಕೆಟ್ಗೆ ಬಿದ್ದ ಅಷ್ಟೇ ನಿಮಗೆ 2ನೇ ಪ್ರಮೋಷನ್ ತೊಳಕ್ಕೆ. ಯಾಕಂದ್ರೆ ನಾನು ಈ ಪ್ರಕಾರ ಮಾರ್ಕೆಟ್ ಪ್ಲಾನ್ ಡಿಸೈನ್ ಯಾಕೆ ಮಾಡಿದ್ರೆ ಅಂದ್ರೆ ಲಯಬಿಲಿಟಿ ಇರಬಾರ್ದು. ಯಾರು ನಾಳೆ ನಮಗೆ ನಿಮ್ಮ ಸೀನಿಯರ್ಸ್ಗಾಗ್ಲಿ ಅಥವಾ ಕಂಪನಿಗಾಗ್ಲಿ ಯಾರು ಬ್ಲೇಮ್ ಮಾಡಬಾರ್ದು. ಅದಕ್ಕೆ ಕಂಪಲ್ಸರಿ ಪೇಮೆಂಟ್ ಬಂದ ಮೇಲೆ ಮಾತ್ರ ನಾನು ಪ್ರಮೋಷನ್ ತೊಳಕ್ ಅವಕಾಶ ಕೊಟ್ಟೇನೆ. ಪಾಯಿಂಟ್ ಕ್ಲಿಯರ್ ಆತ್ರಿ. ಎಸ್ ಸರ್. ಈಗ ನಾನು ಗೋಲ್ಡ್ ಪ್ರಮೋಷನ್ ತಗೋಬೇಕು. ನನಗೇನು $100 ಬಂದೈತಲ್ಲ ಅದೇ $100 $50 ಕೊಟ್ಟು ಏನ್ ಮಾಡ್ತೇನೆ, ನಾನು ಗೋಲ್ಡ್ ಪ್ರಮೋಷನ್ ತಗೋತೀನಿ. ಆಮೇಲೆ ಇನ್ನೂ $50 ನನಗೆ ಉಳಿದಿರ್ತೈತಿ. ಈಗ ನಾನು ಗೋಲ್ಡ್ ಆದ್ಮೇಲೆ ಮುಂದೆ ಏನಾಗ್ತೈತಿ, ಈಗ ನಾನೇನು ಸ್ಟಾರ್ಟಿಂಗ್ ದೊಳಗೆ 4 ಜನ ಮೆಂಬರ್ ಮಾಡಿನಲ್ಲ, ಅವರು ಈ 4 ಜನ ಮುಂದೆ 4 ಜನ ಮಾಡಿದಾಗ ಎಷ್ಟಾಗ್ತಾರ 16 ಜನ. ಈ ಹೊಸದಾಗಿ ಬಂದಿರ್ತಕ್ಕಂಥ ವ್ಯಕ್ತಿಗಳು 16 ಜನ ನನ್ನ ಸೆಕೆಂಡ್ ಲೆವೆಲ್ನಾಗ ಬಂದು ಕುಂದಿರ್ತಾರ. ಹೌದೇನ್ರಿ? ಎಸ್ ಸರ್. ಈಗ 16 ಜನ ಮೊದಲ ಸ್ಟಾರ್ಟಿಂಗ್ ದೊಳಗೆ ಏನ್ ಮಾಡ್ತಾರ, ಇವ್ರು ಸಿಲ್ವರ್ ಅಂತ ಜಾಯಿನ್ ಆಗಿರ್ತಾರ. ಈಗ ನಾನು ಪ್ಲಸ್ 4 ಜನ 5 ಜನ ಸೇರಿ ಸಪೋರ್ಟ್ ಕೊಟ್ಟು ಏನ್ ಮಾಡ್ಬೇಕು, ಇವ್ರಿಗೆ $100 ಬರ ಮಾಡ್ಬೇಕು. ಅವ್ರಿಗೆ $100 ಬರಂಗ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಈ 16 ಜನ ಒಂದೊಂದು ವ್ಯಕ್ತಿ 4 ಜನ ಮೆಂಬರ್ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ. ಎಸ್ ಸರ್. ಈ 16 ಜನ 4 ಜನ ಮಾಡಿದಾಗ ನಮ್ಮಂಗೆ ಅವ್ರಿಗೂ ಏನಾಗ್ತೈತಿ, ಎಷ್ಟು ಸರ $100 ಬರ್ತೈತಿ. ಈಗ 16 ಜನರಿಗೆ $100 ಬಂದಾಗ ಏನ್ ಮಾಡ್ತಾರೆ ಸರ್, ಅದ್ರೊಳಗೆ $50 16 ಜನ $100 ಬಂದಾಗ ನನ್ನಂಗ $50 ಕೊಟ್ಟು ಏನ್ ಮಾಡ್ತಾರೆ, ಗೋಲ್ಡ್ ಪ್ರಮೋಷನ್. ಸಿಂಪಲ್ ಆಗಿ ಹೇಳ್ತೀನಿ, ಈ 16 ಜನರಿಗೆ ನಾನು ಗೋಲ್ಡ್ ಪ್ರಮೋಷನ್ ತಗೊಳಂಗ ಮಾಡಿದ್ರೆ ಮಾತ್ರ ನನಗೆ ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು. ಎಸ್ ಸರ್. ಈಗ 16 ಜನ ಒಂದ್ ವ್ಯಕ್ತಿಯಿಂದ $50 ಅಂದ್ರೆ ನನಗೆ ಸೆಕೆಂಡ್ ಲೆವೆಲ್ನಾಗ $800 ಇನ್ಕಮ್ ಅಂತ. ಹೌದಲ್ರಿ? ಎಸ್ ಸರ್. $1ಗೆ 93 ರೂಪಾಯಿದಂಗೆ $800ಗೆ $74,400 ಆಯ್ತು. ಈಗ $74,400 ಕಂಪ್ಲೀಟ್ ಆಗಿ ಬಂದ್ರೆ ಮಾತ್ರ ನನಗೆ ಕಂಪನಿ 3ನೇ ಪ್ರಮೋಷನ್ ಕೊಡ್ತೈತಿ. 16 ಜನರೊಳಗೆ 15 ಜನರದ್ದು ಬಂದೈತ್ರಿ. ನನ್ ಕೆಳಗೊಬ್ಬನ ನನಗಿಂತ ಮೊದಲ 16 ಜನ ಕಂಪ್ಲೀಟ್ ಆಗೈತಿ, ಅವ್ನು ಮಾಡ್ಕೊಳಕ್ ನನಗ್ ಪರ್ಮಿಷನ್ ಕೊಡಂದ್ರೆ ಕೊಡಂಗಿಲ್ಲ. 16 ಜನ ಅಂದ್ರೆ 16 ಜನರ ಕಂಪ್ಲೀಟ್ ದುಡ್ಡು ಬಂದ್ರೆ ಮಾತ್ರ 3ನೇ ಪ್ರಮೋಷನ್. ಪಾಯಿಂಟ್ ಕ್ಲಿಯರ್ ಆತ್ರಿ. ಎಸ್ ಸರ್. ಈಗ 3ನೇ ಪ್ರಮೋಷನ್ ಹೆಸರು ಏನು, ರೂಬಿ. ಈಗ ನಾನು ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕ್ರಿ, ನಾನು ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ನನಗೆ $800 ಇನ್ಕಮ್ ಆಗೈತಲ್ಲ 2ನೇ ಲೆವೆಲ್ಗೆ, ಅದ್ರೊಳಗೆ $250 ಕೊಟ್ಟು ನಾನು ರೂಬಿ ಪ್ರಮೋಷನ್ ತಗೋತೀನಿ. ರೂಬಿ ಪ್ರಮೋಷನ್ ತಗೊಂಡ್ಮೇಲೆ ನನ್ ಕೆಳಗಡೆ ಯಾರು ಬರ್ತಾರಿ, ಈ 16 ಜನ ಅದಲ್ಲ, ಮುಂದೆ ಒಂದೊಂದು ವ್ಯಕ್ತಿ 16 ಜನ ಒಂದೊಂದು ವ್ಯಕ್ತಿ 4 ಮಾಡಿದಾಗ 64 ಜನ ಬರ್ತಾರ. ಈ ಹೊಸದಾಗಿ ಜಾಯಿನ್ ಆಗಿರ್ತಕ್ಕಂಥ 64 ಜನ ನನ್ನ 3ನೇ ಲೆವೆಲ್ ರೂಬಿ ಲೆವೆಲ್ ಹೋಗಿ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು. ಎಸ್ ಸರ್. ಈಗ ರೂಬಿ ಲೆವೆಲ್ ನಲ್ಲಿ ಏನ್ ಮಾಡ್ತಾನ, ಮೊದಲು ಸಿಲ್ವರ್ ಇರ್ತಾನ, 4 ಜನ ಮೆಂಬರ್ ಮಾಡ್ತಾನ, $100 ಬರ್ತೈತೆ. ಹೌದಲ್ರಿ? ಆ $100 ಒಳಗೆ $50 ಕೊಟ್ಟು ಗೋಲ್ಡ್ ಹಾಕ್ತಾನ. ಮುಂದೆ ಅವನ ಕೆಳಗೆ 16 ಜನರಿಂದ $800 ಬರ್ತೈತಿ. ಸಿಂಪಲ್ ಆಗಿ ಈ 16 ಜನರಿಗೆ $800 ಬಂತಂದ್ರೆ ಈ 64 ಜನ $800 ಬಂದ್ರೆ ನನ್ನಂಗೆ $250 ಕೊಟ್ಟು ರೂಬಿ ಪ್ರಮೋಷನ್ ತಗೊಂತಾರ. ಅವ್ರು ಕೊಡ್ತಕ್ಕಂತ $250 ನನ್ನ ಅಕೌಂಟಿಗೆ ಬೀಳ್ತೈತಿ. ನನ್ನ ಟೋಟಲ್ ಇನ್ಕಮ್ ಎಷ್ಟಾಗ್ತೈತಿ, $16,000. ಈಗ $16,000 ಇನ್ಕಮ್ ಅನ್ನ ತಗೊಂಡ್ರು ನಾವು ಯಾವುದೇ ತರದ ಪ್ರಾಡಕ್ಟ್ ಅನ್ನ ಮಾರಿಲ್ಲ. ಸಿಂಪಲ್ ಆಗಿ ನಮ್ಮ ಲಕ್ಷ್ಯ ಏನು, ಕೇವಲ ಟೀಮ್ ಅನ್ನ ಕಟ್ಟೋದು ಬಿಟ್ರೆ ಬೇರೆ ಯಾವ್ದು ಕೆಲಸ ಮಾಡಂಗಿಲ್ಲ. ಇದನ್ನ ಸಿಂಪಲ್ ಆಮೇಲೆ ಮಾತಾಡ್ತೀವಿ. ಈ ಪ್ರಕಾರ 16,000 ಅಂದ್ರೆ 14 ಲಕ್ಷ
88,000 ರೂಪಾಯಿ ಇನ್ಕಮ್ ತಗೊಂಡೆ ಸರ್. ಈಗ ಒಂದ್ ವಿಚಾರ ಮಾಡ್ರಿ ಯಾರು ಸೈಯದ್ ಅವ್ರ, ಈಗ ನಾವ್ ಎಲ್ಲಾರು ಇಲ್ಲಿ ಬಡವರದೇನೋ, ಎಲ್ಲಾರು ಮಿಡಲ್ ಕ್ಲಾಸ್ ಏನೇವಿ, ಯಾರ್ಯಾರು ಒಂದ್ 25-30 ಸಾವಿರ ರೂಪಾಯಿ ನೌಕರಿಗೆ ಮಾಡಾಕ್ತಿವಿ, ಯಾರು 50,000 ರೂಪಾಯಿ ಮಾಡಾಕ್ತಾರ. ಬರ್ತಕ್ಕಂಥ ದುಡ್ಡಿನಿಂದ ಮನಿ ಕರೆಕ್ಟ್ ಆಗಿ ನಡಕ್ತಿಲ್ಲ. ಅದ್ರ ಜೊತೆಗೆ ನಾನು ಗ್ಲೋಬಲ್ ವೆಲ್ತ್ ಬಿಸ್ನೆಸ್ ಅನ್ನ ಮಾಡ್ತೀನಿ. ಕೇವಲ ಯಾವುದೇ ತರದ ಪ್ರಾಡಕ್ಟ್ ಮಾರೋದು, ಅದ್ರ ಬಗ್ಗೆ ಟ್ರೈನಿಂಗ್ ತೊಳೆದು ಯಾವ್ದು ಚೇಂಜ್ ಇಲ್ಲ, ಕೇವಲ ಮೆಂಬರ್ ನ ಮಾಡೋದ್ರಿಂದ, ಅಂದ್ರೆ ಟೀಮ್ ಅನ್ನ ಬೆಳೆಸೋದ್ರಿಂದ. ಇಲ್ಲಿ ನೋಡ್ರಿ 9,064 ಈ ಪ್ರಕಾರ 15 ಲಕ್ಷ ಬಂತಂದ್ರೆ ಅಟ್ ಲೀಸ್ಟ್ ಸಣ್ಣ ಪುಟ್ಟ ಸಾಲಗಳಿರ್ತಾವ, ಕ್ಲಿಯರ್ ಮಾಡ್ಕೋಬಹುದು. ಹೆಲ್ತ್ ಪ್ರಾಬ್ಲಮ್ ಇತ್ತಂದ್ರೆ ಖರ್ಚು ಮಾಡ್ಬೋದು. ಮನಿ ಒಳಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಮನಿ ರಿಪೇರಿ ಇಂಥದಕ್ಕೆಲ್ಲ ಅನುಕೂಲ ಆಗ್ತಿತ್ತಿಲ್ರಿ. ಎಸ್ ಇದ್ರ ಜೊತೆಗೆ ಮತ್ತೆ ನನ್ಗೆ ಏನತ್ತು, ನಾನು ಮಾಡ್ದೆ ಯಾವನ್ರಿ ವಾಯ್ಸ್ ಬ್ರೇಕ್ ಆಗ್ತಾ ಐತಿ. ಇಲ್ಲ ಫೋನ್ ಬರಕ್ಕೆ ಫೋನ್ ಮಾಡ್ತಾರಪ್ಪ. ಚಲೋ ಈಗ ಮುಂದ್ ಹೋಗ್ಲಿ ಸರ್. ಎಸ್ ಸರ್. ಸರ್ ಇವತ್ತಿನ ಕಾಲದೊಳಗೆ 15 ಲಕ್ಷ ಅದು ಮೂರಲ್ಲಿ ಈಗ ನೋಡ್ರಿ ನೀವ ಏನ್ರಪ್ಪ 15 ಲಕ್ಷ ಇನ್ಕಮ್ ಅನ್ನ ತಗೊಂಡೆ ಏನ್ ಮಾಡ್ದೆ ನಾನು ಸರ್. ಇವತ್ತಿನ ಕಾಲದೊಳಗೆ 4 ಜನ 16 ಜನ 64 ಜನ ಬರೀ 80 ಜನರದ ಟೀಮ್ ಕಟ್ಟಿದ 15 ಲಕ್ಷ ಯಾವ ಕಂಪನಿಯಾಗ ಬರ್ತೈತ್ರಿ? ಇಮಿಡಿಯೇಟ್ ಇನ್ಕಮ್. ತಿಂಗಳಾನ ಗಂಟ್ಲೆ ಕಾಯ್ಬೇಕಾಗಿಲ್ಲ, ನಾವು ಕಂಪನಿಗೆ ಹೋಗಿ ವಾಪಸ್ ಬರ್ತಿದ್ದ ಅನ್ನಂಗಿಲ್ಲ ಏನಿಲ್ಲ. ಈಗ ನಾನು ಬಂದಿದ್ದ ರೊಕ್ಕದೊಳಗೆ ಏನ್ ಮಾಡ್ತೀನಿ, ನನಗೆ $16,000 ಬಂದೈತಿ. $16,000 ಕಂಪ್ಲೀಟ್ ಆದಾಗ ಕರೆಕ್ಟ್ ಆಗಿ ತಿಳ್ಕೊಡ್ರಿ, ನನ್ನ ಕೆಳಗ 63 ಜನರದ್ದು ದುಡ್ಡು ಬಂದೈತ್ರಿ, ನನಗ್ ಅರ್ಜೆಂಟ್ ಐತ್ರಿ. ನನ್ನ ಕೆಳಗ ಸೈಯದ್ ಅಂತ ಅದನ, ಅವನು ನನಗಿಂತ ಮುಂದ್ ಹೊಂಟಾನ, ನನ್ ಪ್ರಮೋಷನ್ ತಗೋಬಹುದೇನ್ರಿ ಅಂತ ಕೇಳಿದ್ರೆ ಸೈಯದ್ ಕ್ಲಿಯರ್ ಆಗಿ ತಿಳ್ಕೊಳ್ರಿ. 64 ಜನರದ ಪೇಮೆಂಟ್ ಕಂಪ್ಲೀಟ್ ಆಗಿ ಬರಮಟ ಮುಂದಿನ ಪ್ರಮೋಷನ್ ತೊಗೊಳಕ್ಕೆ ಕಂಪನಿ ಪರ್ಮಿಷನ್ ಕೊಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಅಷ್ಟೊಳಗ ನನ್ ಕೆಳಗಡೆ ಇದ್ದಾನೋ ಅವ್ನ ಮೇಲೆ ಹೋದ ಅಂದ್ರೆ ಅವ್ನ್ ದುಡ್ಡು ಬರಂಗಿಲ್ಲ. ಹೌದು, ಅದು ಅಂತ ನಿಮ್ಗೆ ಪನಿಷ್ಮೆಂಟ್. ಅದು ನೀವು ಸೀರಿಯಸ್ ಆಗಿ ಕೆಲಸ ಮಾಡ್ರಿ, ನಿಮಗೆ ಬೇಡ, ನಿಮ್ಗೆ ಯಾರು ಬೇಡ ಅಂತಾರ ಹೇಳ್ತಾರ. ಇವತ್ತು ನೋಡ್ರಿ ಫಯಾಜ್ ಅಂತ ಜಾಯಿನ್ ಆಗ್ಯಾನ, 2 ತಿಂಗಳ ಕಡಿಮೆ ಅಂದ್ರೆ 2 ತಿಂಗಳಾತು. 2 ತಿಂಗಳದಿಂದ ಒಂದು ದಿನ ಜೂಮ್ ಮೀಟಿಂಗ್ ಬಂದಿಲ್ಲ ಇವ್ರಿಗೆ. ಇವತ್ತು ಅವ್ರಿಗೆ ಒಂದು ಪೇಮೆಂಟ್ ಹೊಂಟೈತಿ $4,650. ನಿಮಗ್ ಗೊತ್ತಿದ್ದಿಲ್ರಿ ಸೈಯದ್ ಅವ್ರೆ? ಎಸ್ ಸರ್. ಮತ್ತೆ ಹಿಂಗ್ ಹೊಂಟಾಗ ಮತ್ತೆ ದುಡ್ಡು ಬೇಕಂದಾಗ ಕರೆಕ್ಟ್ ಆಗಿ ತಗೊಳ್ಳೋದು, ಕೆಲಸ ಮಾಡಂಗಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಅವ್ರು ಪನಿಷ್ಮೆಂಟ್. ಅದು ಎಲ್ಲಿವರೆಗೆ ನಿಮ್ದು 64ನೇ ಬರಂಗಿಲ್ಲ ಅಲ್ಲಿ ಮಟ್ಟ ನಿಮ್ಗೆ ಕೆಳಗಡೆ ಹೋಗಿದ್ದ ಮೇಲ್ ಹೋತಂದ್ರೆ ನಾವೇನ್ ಮಾಡಕ್ ಬಂದಿಲ್ಲ. ಸೂಪರ್ ಸೀಡ್ ಇರೋದು. ಓಕೆ ಚಲೋ. ಈಗ ಸಕ್ಸಸ್ಫುಲಿ ಕರೆಕ್ಟ್ ಆಗಿ ಕೆಲಸ ಮಾಡಿದ ವ್ಯಕ್ತಿ ನಿಯತ್ತಿನಿಂದ ಅಂದ್ರೆ ದುಡ್ಡು ಬಂದಾಗ ಅಷ್ಟೇ ಬರ್ದು. ಈಗ ಬಾಕಿದಾಗ ನಾವು ದುಡ್ಡು ಬಂದಾಗ ಕೆಲಸ ಮಾಡಕ್ಕಿಲ್ಲ, ಹುಚ್ಚರಂತ ಅರ್ಥ ಅಲ್ಲ ಇದ್ರದ್ದು. ಅವ್ರ ಶಾಣರ್ ಏನ್ರಿ? ಇದಲ್ಲ, ಈ ತರ ಆಗ್ಬಾರ್ದು. ಈಗ 4ನೇ ಪ್ರಮೋಷನ್. ಈಗ ನಾನು 4ನೇ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲನೇ ಕಂಡೀಷನ್ 64 ಜನರದ್ದು ನನಗೆ ಕಂಪ್ಲೀಟ್ ಆಗಿ 250 ದುಡ್ಡು ಬಂದಿರ್ಬೇಕು. ಆಮೇಲೆ 2ನೇ ಕಂಡೀಷನ್ ಏನು? ನನಗೆ ಬಂದಿರ್ತಕ್ಕಂತ $16,000 $2,500 ಕೊಟ್ಟು ನಾನು ಡೈಮಂಡ್ ದ ಪ್ರಮೋಷನ್ ತಗೋತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಡೈಮಂಡ್ ದ ಪ್ರಮೋಷನ್ ತಗೊಂಡ್ಮೇಲೆ ಮುಂದೇನ ನನಗೆ ಇನ್ಕಮ್ ಈ 64 ಜನರ ಕೆಳಗೆ 4 ರಂಗ 256 ಜನ ಬರ್ತಾರ. 256 ಜನರಿಗೆ ನಾನೇನ್ ಮಾಡ್ಬೇಕು? ಸಪೋರ್ಟ್ ಅನ್ನ ಕೊಡ್ಬೇಕು. ನಮ್ಮ ಕೆಲಸ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಸಪೋರ್ಟ್ ಎಷ್ಟು ಸ್ಟ್ರಾಂಗ್ ಆಗಿ ಕೊಡ್ತೀವಿ ಅಷ್ಟು ಜಲ್ದಿ ಟೀಮ್ ಅನ್ನ ಬೆಳಿತೈತಿ. ಇವತ್ ಯಾರ ನನ್ನ ಟೀಮ್ ಬೆಳಿವಲ್ದು, ಅದಕ್ಕೆ ಹಂಗ ಹಿಂಗ ಕಾಗಿ ಕರ್ಗ ಗೂಬಿ ಬೆಳಗ ಅಂತ ಹೇಳ್ತಾರಂದ್ರೆ ಅದಕ್ಕೆ ಕಾರಣ ಒಂದೇ, ಅವ್ರದ್ದು ಸಪೋರ್ಟ್ ಸಿಸ್ಟಮ್ ದೊಳಗೆ ಏನೋ ಗಡಬಡಿ ಐತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಇನ್ನೊಂದು ವಿಚಾರ ಮಾಡ್ರಿ, 256 ಜನ ನಾನು ದುಡ್ಡು ಗಳಿಸ್ಬೇಕು, ನನ್ನ ಜೀವನ ಸುಧಾರಿಸ್ಕೋಬೇಕಂತ ಉದ್ದೇಶ ಇಟ್ಕೊಂಡ್ ಬಂದರು. ಹೋಗ್ಲಿ ಬಿಡು, ಟೈಮ್ ಪಾಸ್ಗೆ ಬಂದಿನಿ, ನನಗೇನು ಬರ್ಲಿಲ್ಲ ಅಂದ್ರೆ ನಡೀತೈತಿ. ನಮ್ಮ ಸೀನಿಯರ್ ಬಂದ್ರಂತ ಯಾರು ಬರಂಗಿಲ್ಲ. ಈ ವ್ಯಕ್ತಿಗಳಿಗೆ ನಾವ್ ಎಷ್ಟು ಸಪೋರ್ಟ್ ಕೊಡ್ತೀವಿ ಅಷ್ಟು ಜಲ್ದಿ ಪ್ರಮೋಷನ್ ಅನ್ನ ತಗೋತಾರೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ನಾ ಶಾರ್ಟ್ ಕಟ್ ಮಾಡಿ ಹೇಳ್ತೀನಿ. ಮೊದಲು ಇವ್ರು ಸಿಲ್ವರ್ ಅಂತ ಜಾಯ್ನ್ ಆಗ್ತಾರ, ನಾವು ಸಪೋರ್ಟ್ ಕೊಟ್ಟೆ ಗೋಲ್ಡ್ ಅಂತ ಮಾಡ್ತೀವಿ, ಗೋಲ್ಡ್ ನಿಂದ ರೂಬಿ ಮಾಡ್ತೀವಿ. ಇವ್ರು ರೂಬಿ ಕಂಪ್ಲೀಟ್ ಮಾಡಿದ್ರೆ ಎಷ್ಟಾಯ್ತು? $16,000. ಎಷ್ಟು ಜನರಿಗೆ? 256 ಜನರಿಗೆ. 256 ಜನರಿಗೆ ನಾವು ಸಪೋರ್ಟ್ ಕೊಟ್ಟೆ ರೂಬಿ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 16,000 ಬರ್ತೈತಲ್ಲ, ಅದ್ರೊಳಗೆ ಏನ್ ಮಾಡ್ತಾರ? $2,500 ಕೊಟ್ಟೆ ನಮ್ಮಂಗೆ ಡೈಮಂಡ್ ದ ಪ್ರಮೋಷನ್ ತಗೋತಾರ. ಹೌದಾ? ಎಷ್ಟು ಜನ? 256 ಜನ. ನೀವು ಲೆಕ್ಕ ಮಾಡಿ ನೋಡ್ರಿ, ಇದು 4ನೇ ಲೆವೆಲ್ದ ಒಂದೇ ಒಂದು ಲೆವೆಲ್ ಏನಾಯ್ತು? $6,40,000 ಬಂತು. ಈಗ ಹೇಳ್ರಿ, ಈಗ ನಾನು ಆಗಲೇ 15 ಲಕ್ಷ ಇನ್ಕಮ್ ಅನ್ನು ತಗೊಂಡು ಸಣ್ಣ ಪುಟ್ಟ ಸಾಲ, ಮನೆಯೊಳಗಿರ್ತಕ್ಕಂಥ ಖರ್ಚನ್ನ ಎಲ್ಲದನ್ನು ದೇಖ್ಭಾಲ್ ಮಾಡ್ಕೊಂಡೆ. ಮತ್ತೆ ಅದು ಮುಗಿಯೋದು ಪುರ್ಸತ್ತಿಲ್ಲ, ನನಗೆ ಹಗಲಿ ರಾತ್ರಿ ಕಷ್ಟ ಪಡ್ದಕ್ಕೆ ಮತ್ತೆ 4ನೇ ಲೆವೆಲ್ ಕಂಪ್ಲೀಟ್ ಆಗಿ
ನನಗ $6,40,000 ಇದನ್ನ ಇಂಡಿಯನ್ ರುಪಿನಾಗ ಹೇಳ್ಬೇಕಂದ್ರೆ 5,95,00,000 ಬಂತಂದ್ರೆ ಅದಿನೇನು ಮನಿ ರಿಪೇರಿ ಮಾಡಿಸಿದ್ನಲ್ಲ ಅದನ್ನ ಸೇಲ್ ಮಾಡಿ ಅದ್ರ ಜೊತೆಗೆ ರೊಕ್ಕ 6 ಕೋಟಿ ಬಂದೈತಿ. ಹೊಸ ಬಂಗ್ಲೆದೊಳಗೆ ನಾನು ಶಿಫ್ಟ್ ಆಗ್ಬೋದಾ? ಹೊಸ ಕಾರ್ Yes. ತಗೊಂಡು ಓಡಾಡಬಹುದಾ? ಮಕ್ಕಳ Yes. ಮದುವೆ ಮಾಡಬಹುದಾ? ಏನು Yes. ಸಣ್ಣ ಪುಟ್ಟ ಮಕ್ಕಳು ಏನಾರೆ ನಾನು MBBS ಓದ್ತೀನಿಪ್ಪ, ನನಗೆ 50 ಲಕ್ಷ ಬೇಕು, 1 ಕೋಟಿ ಬೇಕಂದ್ರೆ ನನ್ನ ಮಗನಿಗೆ ಕೊಟ್ಟು ನಾನು ಏನಾರು ಕಲಿಸಬಹುದಾ? ಇದನ್ನೆಲ್ಲ Yes. ಮಾಡಕ್ತೀನಿ ನಾನು. ಇದಕ್ಕೆಲ್ಲ ಏನ್ ಮಾಡ್ಬೇಕು? ಈಗ ನಿಮಗೆ ಈ ಕಂಪನಿಯಿಂದ ನಿಮಗೆ ದುಡ್ಡು ಬರಾಕ್ತಿತ್ತಲ್ಲ, ಎಷ್ಟು ಬಂತು ಸರ್? ಮೊದಲು 9,000 ಬಂತು, 9,000, ಎರಡನೇದು 74, ಮೂರನೇದು 15 ಲಕ್ಷ, ಈಗಂತೂ 6 ಕೋಟಿ ಬಂತು. ಇಷ್ಟೆಲ್ಲ ದುಡ್ಡನ್ನ ಕೊಡಾಕ್ತೈತಲ್ಲ ಈ ಗ್ಲೋಬಲ್ ವೆಲ್ತ್ ಕಂಪನಿ. ಇದ್ರ ಬದಲಾಗಿ ನಿಮಗೆ ಕಂಪನಿ ಏನ್ ಕೇಳಾಕ್ತೈತಿ? ಪ್ರತಿದಿನ ಜೂಮ್ ಮೀಟಿಂಗ್ ಅಟೆಂಡ್ ಮಾಡ್ರಿ, ಅಟೆಂಡ್ ಮಾಡಿಸ್ರಿ. ಪ್ರತಿ ಸಂಡೇ ಒಂದ್ಸರಿ ಟ್ರೈನಿಂಗ್ ಅನ್ನು ಕೊಡ್ತೀವಿ. ಇದನ್ನ ಪ್ರತಿದಿನ ಜೂಮ್ ಮೀಟಿಂಗ್ ಅಟೆಂಡ್ ಆಗೋದು, ಸಂಡೇ ಟ್ರೈನಿಂಗ್ ಕುಂದ್ರದು, ಒಂದು ಜೂಮ್ ಮೀಟಿಂಗ್, ಒಂದು ಟ್ರೈನಿಂಗ್, ಒಂದು ಜೂಮ್ ಮೀಟಿಂಗ್, ಒಂದು ಟ್ರೈನಿಂಗ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ ಮಾತ್ರ ಈ ತರ ಕೋಟಿ ಗಂಟೆ ದುಡ್ಡು ಬರ್ತೈತೆ ಅಂದ್ರೆ ಯಾಕೆ ನಾವು ಸೀರಿಯಸ್ ಆಗಿ ಮಾಡಬಾರ್ದು? ಎಸ್ ಸರ್. ಇವತ್ತು ಒಂದು ಡಾಕ್ಟರ್ ಕಡಿಮೆ ಅಂದ್ರೆ 20 ವರ್ಷ ಏನ್ ಮಾಡ್ತಾನ, ಕಲಿತಾನ. 20 ವರ್ಷದೊಳಗೆ ಇವತ್ತು ಡಾಕ್ಟರ್ ಆಗ್ಬೇಕಂದ್ರೆ ಕಡಿಮೆ ಅಂದ್ರೆ 1.5-2 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾನ. ಕಲಿತ ಮೇಲೆ ಮತ್ತೊಂದು ಸೀನಿಯರ್ ಡಾಕ್ಟರ್ ಹತ್ರ ಮತ್ತೆ 5 ವರ್ಷ ಏನ್ ಮಾಡ್ತಾನ, ಜೂನಿಯರ್ ಆಗಿ ಕೆಲಸ ಮಾಡಿ ಅನುಭವ ಪಡ್ಕೊಂತಾನ. ಟೋಟಲಿ 25 ವರ್ಷ ಕಷ್ಟ ಪಡ್ತಾನ. ಇಲ್ಲ ನಾನು ಕೇವಲ ಒಂದು 3 ವರ್ಷ ಕಷ್ಟ ಪಟ್ರೆ ರೆಗ್ಯುಲರ್ ಆಗಿ ಅಟೆಂಡ್ ಆದ್ರೆ 100 ಕೋಟಿ ಬರ್ತೈತೆ ಅಂದ್ರೆ ಯಾಕ್ರಿ ಮಾಡಬಾರ್ದು? 100% ಮಾಡಬಹುದು. ಇದ್ರೊಳಗೆ ನಾನು ಸುಳ್ಳು ಹೇಳಕ್ತಿಲ್ಲ, ಕ್ಯಾಲ್ಕುಲೇಟೆಡ್ ದುಡ್ಡು ಐತಿ. ನಿಮ್ಗೆ ಯಾರಿಂದ ಬರ್ಬೇಕು ನೋಡ್ರಿ. ಈಗ ನೀವೇ ಹೇಳಿದ್ರಿ, ಯಾರು ಮಲ್ಲಯ್ಯ ಅಂತಕೊಂಡು, ನಾ ಮಲ್ಲಯ್ಯ ಅಂತ ಹೆಸರು ಹೇಳ್ತಿಲ್ಲ. ಮಲ್ಲಯ್ಯನಿಂದ ದುಡ್ಡು ಬರ್ಬೇಕಂತ ಹೆಂಗ್ ಗೊತ್ತಾಯ್ತು? ನನಗೆ ವೆಬ್ಸೈಟ್ ನೊಳಗೆ ನನ್ನ ID ತೆಗೆದು ನೋಡಿದಾಗ ನನಗೆ ಯಾರಿಂದ ದುಡ್ಡು ಬರ್ಬೇಕು, ಯಾರಿಗೆ ದುಡ್ಡು ಹೋಗ್ಬೇಕು, ಪ್ರತಿಯೊಂದು ಲೆಕ್ಕ ತೋರಿಸ್ತೈತೆ. ಅಲ್ಲೇ ಪಾರ್ಟ್ ಕ್ಲಿಯರ್ ಆಯ್ತು. ಎಸ್ ಸರ್. ಈಗ ನಾನು 4ನೇ ಲೆವೆಲ್ ಕಂಪ್ಲೀಟ್ ಮಾಡಿದೆ. 6 ಕೋಟಿ ರೂಪಾಯಿ. 6 ಕೋಟಿ ರೂಪಾಯಿ ಸಣ್ಣದಲ್ರಿ. ನಮ್ಮ ಲೈಫ್ ಸೆಟ್ಲ್ ಆಗ್ತೈತಿ. ಮಕ್ಕಳ ಮದುವೆ ಮಾಡ್ಬೋದು, ಮಕ್ಕಳ ಎಜುಕೇಶನ್ ಕೊಡ್ಬೋದು, ಸ್ವಂತ ಮನೆ ಕಟ್ಬೋದು, 1 ಬಿಟ್ಟು 2 ಕಾರ್ನಾಗ ಇಡ್ಬೋದು, ಬ್ಯಾಂಕ್ ಮೇಲೆ ಸಿಟ್ಟು ಆರಾಮಾಗಿ ಜೀವನ ಮಾಡ್ಬೋದು. ನಾವು ಎಸ್ ಅಂತೀರೋ ಅದ್ರ ಸಲಾಗಿ ಏನ್ ಮಾಡ್ತೀನಿ ನಾನು? ಹಬ್ಬ ಅಂದ್ರೆ ಒಂದು 340 ಜನರದ ಟೀಮ್ ಅನ್ನ ಮಾತ್ರ ಕಟ್ಟೀನಿ. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಮುಂದೆ ಹೋಗೋಣ. ಈಗ ಇದನ್ನ ನೋಡ್ತಾರೆ. ಈಗ ನಾ ಡೈಮಂಡ್ ಆದ್ಮೇಲೆ ಡೈಮಂಡ್ ಲೆವೆಲ್ ಕಂಪ್ಲೀಟ್ ಆದ್ರೆ ಮಾತ್ರ 5ನೇ ಪ್ರಮೋಷನ್. ಇಲ್ರಿ ಸರ್, ನನಗೆ 250 ಜನರದ್ದು 55 ಜನರದ್ದು ದುಡ್ಡು ಬಂದೈತಿ, ಇನ್ನು ಒಬ್ಬೊಂದು ಬಂದೈತಿ. ಪ್ಲೀಸ್ ಹೆಂಗಾರ ಮಾಡಿ ನಾನು ಪ್ರಮೋಷನ್ ಕೊಡಂದ್ರೆ ನಮ್ಮ ಕಂಪನಿ ಒಳಗ ಪ್ರಮೋಷನ್ ತೊಗೊಳಂಗಿಲ್ಲ. 256ನೇ ವ್ಯಕ್ತಿದು ದುಡ್ಡು ಬಂದ್ರೆ ಮಾತ್ರ ಮುಂದೆ ನಿಮಗೆ ಹೇಳ್ತಿ ಅದು ಆ ಕಂಪ್ಯೂಟರ್ ಮಾಡ್ತೈತಿ, ಬ್ಲೂ ಡೈಮಂಡ್ ಗೆ ಕ್ವಾಲಿಫೈ ಮಾಡ್ತೈತಿ. ಪಾರ್ಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಒಂದು ಸರಿ ನಾನು ಬ್ಲೂ ಡೈಮಂಡ್ ಗೆ ಕ್ವಾಲಿಫೈ ಆದೆ. ಬ್ಲೂ ಡೈಮಂಡ್ ಗೆ ಕ್ವಾಲಿಫೈ ಆದ್ಮೇಲೆ ಏನ್ ಮಾಡ್ಬೇಕು? ನನಗ ಆಗಿರ್ತಕ್ಕಂತ $6,40,000 ಕೇವಲ $10,000 ಕೊಟ್ಟು ನಾನು ಬ್ಲೂ ಡೈಮಂಡ್ ಆಗ್ತೀನಿ. ಮುಂದೆ ನನ್ನ ಟೀಮ್ ಹೆಂಗ್ ಬೆಳಿತೈತಿ? 256 ಜನ, ಒಂದೊಂದು ವ್ಯಕ್ತಿ 4 ಜನ ಮಾಡಿದಾಗ 1,024 ಜನ ಬರ್ತಾರ. ಈಗ ನನ್ನ ಡ್ಯೂಟಿ ಏನು? 1,024 ಜನ ಜನರಿಗೆ ನಾನು ಸಪೋರ್ಟ್ ಕೊಡುದು. ಮೊದಲು ಸಿಲ್ವರ್ ಅಂತ ಇರ್ತಾರ, ಸಿಲ್ವರ್ ಇಂದ ಗೋಲ್ಡ್ ಮಾಡ್ತೀನಿ, ಗೋಲ್ಡ್ ನಿಂದ ರೂಬಿ ಮಾಡ್ತೀನಿ, ರೂಬಿಯಿಂದ ಡೈಮಂಡ್ ಮಾಡ್ತೀನಿ. ಡೈಮಂಡ್ ಅನ್ನು ಕಂಪ್ಲೀಟ್ ಮಾಡಿದ್ರೆ ಒಂದೊಂದು ವ್ಯಕ್ತಿಗೆ ಎಷ್ಟು ಬರ್ತೈತಿ? 6,40,000. ಅಂತದ್ ಎಷ್ಟು ಜನರಿಗೆ? 1,024 ಜನ. ಈಗ ನನಗೆ ಹೇಳ್ರಿ, ನಮ್ಮ ಕಂಪನಿ ಒಳಗೆ ಈ 1,024 ಜನ ನನ್ನ ಬ್ಲೂ ಡೈಮಂಡ್ ಲೆವೆಲ್ ಜಾಯ್ನ್ ಆಗಿರಲ್ಲ. ಹಂತವಾಗಿ 5ನೇ ಲೆವೆಲ್ ಕಂಪ್ಲೀಟ್ ಮಾಡಿ 6,40,000 ಬಂದ್ರೆ ನನಗೆ $10,000 ಕೊಟ್ಟು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂತಾನೆ ಇಲ್ಲೋ? ಎಸ್. ಆಮೇಲೆ ಇನ್ನೊಂದು ಹೇಳ್ತೀನಿ, ದುನಿಯಾದೊಳಗೆ ಖುಷಿಯಿಂದ ರೊಕ್ಕ ಕೊಡುದು ಬಹಳ ಕಡಿಮೆ ಜಾಗದಾವ್. ಈಗ ಯಾವುದೇ ಒಂದು ಸಮಾಜದೊಳಗೆ ಇರ್ತಕ್ಕಂತ ಲಾಯರ್ಗೆ ಯಾರು ಖುಷಿಯಿಂದ ರೊಕ್ಕ ಕೊಡಂಗಿಲ್ಲ. ಯಾವ ಪೊಲೀಸ್ಗೂ ರೊಕ್ಕ ಜನ ಖುಷಿಯಿಂದ ಕೊಡಂಗಿಲ್ಲ. ಯಾವ ಡಾಕ್ಟರ್ಗುನು ಜನ ಖುಷಿಯಿಂದ ರೊಕ್ಕ ಕೊಡಂಗಿಲ್ಲ. ಅಲ್ಲೇ ಕಷ್ಟಪಟ್ಟು ಅಳ್ಕೊಂತ ಕೊಡ್ತಾರ. ಜೀವನದೊಳಗ ಎಲ್ಲರೇ ಖುಷಿಯಿಂದ ರೊಕ್ಕ ಕೊಟ್ಟು ನಮ್ ಜೊತೆಗೆ ಅವರು ಕುಣ್ಯಾಕ ಡ್ಯಾನ್ಸ್ ಮಾಡಕ್ ಬರ್ತಾರಂದ್ರೆ ಅದು ಕೇವಲ ಎಲ್ಲೇ ನೆಟ್ವರ್ಕ್ ಮಾರ್ಕೆಟ್ ನೊಳಗ ಮಾತ್ರ.
ಯಾಕಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ರಿ. ಈಗ ನಾನು ಯಾಕಂತ ನಾನು ಕ್ಲೀನ್ ಆಗಿ ಹೇಳ್ತೀನಿ. ಈಗ ನನಗೆ ಹೇಳ್ರಿಪ್ಪ, ಈಗ ನಾನು ಕಂಪನಿ ಜಾಯ್ನ್ ಅದೇ. ಈಗ ಕಂಪನಿ ಜಾಯ್ನ್ ಆಗಿ $50 ತಗೋಬೇಕಂದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ನಾನು $50 ಅವನ ಕಡೆಯಿಂದ ತಗೋಬೇಕಂದ್ರೆ ಅವನ್ಗ ಮೊದಲು ನಾನು $100 ಇನ್ಕಮ್ ಬರಂಗ ಮಾಡೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಇದೇ ಪ್ರಕಾರ ಮುಂದೆ ನಾನು $250 ಈಗ ನನ್ನ ಕೆಳಗ ಸೈಯದ್ ಅಂತ ತಿಳ್ಕೊರಿ. ಈಗ ಸೈಯದ್ ಕಡೆಯಿಂದ ನಾನು $250 ತಗೋಬೇಕಂದ್ರೆ ಅದಕ್ಕಿಂತ ಮೊದಲ ನಾನು ಸೈಯದ್ಗೆ $800 ಬರಂಗ್ ಮಾಡೀನಿ. ಎಸ್. ಈಗ ಇದೇ ಪ್ರಕಾರ ಈಗ ಮುಂದಿನ ಪ್ರಮೋಷನ್ ಹೋಗ್ತೀನಿ. ಈಗ ಸೈಯದ್ $2,500 ಕೊಟ್ಟು ಡೈಮಂಡ್ ಪ್ರಮೋಷನ್ ತೊಗೊಳ್ತಾರ. ಈಗ ನಾನು $2,500 ಸೈಯದ್ ಅನ್ಸರಿ ಕಡೆಯಿಂದ ಇಸ್ಕೋಬೇಕಂದ್ರೆ ನಾನೇನ್ ಮಾಡೀನಿ, ಸೈಯದ್ಗೆ $16,000 ಬರಂಗ್ ಮಾಡೀನ್ರಿ ಸ್ವಾಮಿ. ಎಸ್. ಈಗ ನೀವ್ ಹೇಳ್ರಿ, $16,000 ನಿಮಗ್ ಬರಂಗ್ ಮಾಡಿದಾಗ $2,500 ಕೊಟ್ಟೆ ಖುಷಿಯಿಂದ ಪ್ರಮೋಷನ್ ತಗೊಂತಿರೋ ಏನ ಅಳ್ಕೊಂತ ಇವನ್ ಮನಿ ಹಾಳಾಗ ಇವ್ ನನ್ಗೆ ಲಾಸ್ ಮಾಡ್ದಂತ ಕೊಡ್ತಿರೋ? ಇಲ್ಲ, ಖುಷಿಯಾಗಿ ಕೊಡ್ತೇನೆ. ಸಿಂಪಲ್ ಆಗಿ ಕೊಡ್ರಿ. ಜೀವನದೊಳಗೆ ಇಲ್ಲಿ ಖುಷಿಯಾಗಿ ಕೇಳಿತಿ ಏನು ಸೆಲೆಬ್ರೇಷನ್ ಮಾಡುದು ಇದೇ ಒಂದೇ ಜಾಗ, ಬೇರೆ ಎಲ್ಲಿ ನಾವು ಮಾಡಂಗಿಲ್ಲ. ಯಾಕಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ರಿ. ಮಾಲಿಂಗ ಶಂಕರ್ ರಾಠೋಡವ್ರೆ, ನಾನು ಇವತ್ತು ರಾತ್ರಿ ಊಟ ಮಾಡ್ಬೇಕಂದ್ರೆ ಮೊದಲು 100 ಜನರಿಗೆ ನಾನು ಹೊಟ್ಟೆ ತುಂಬ ಊಟ ಹಾಕಿ ಆಮೇಲೆ ನಾನು ಊಟ ಮಾಡ್ತೀನಿ. ನೆಟ್ವರ್ಕ್ ಮಾರ್ಕೆಟ್ ನೇಚರ್ ಇದು. ನಾನಿವತ್ತು ನನ್ನ ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿ ಮಲ್ಕೋಬೇಕಂದ್ರೆ ನನಗಿಂತ ಮೊದಲ 100 ಜನರಿಗೆ ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿ ಮಲ್ಕೊಂಡಾರಿಲ್ಲೋ ಅದನ್ನ ನೋಡಿ ಕನ್ಫರ್ಮೇಶನ್ ಮಾಡಿ ನಾನು ನಿದ್ದೆ ಮಾಡ್ತೀನಿ. ನಾನು ಇವತ್ತು ನಾನು ಕಾರ್ ತಗೋಬೇಕಂದ್ರೆ ನನ್ನ ಜೊತೆಗೆ 100 ಜನರಿಗೆ ಕಾರ್ ಕೊಡಿಸಿ ನಾನು ಕಾರ್ ತಗೋತೀನಿ. ನಾನು ಒಂದು ಬಂಗ್ಲೆ ಕಟ್ಟಿಸ್ಬೇಕಂದ್ರೆ ನನ್ನ ಜೊತೆಗೆ 100 ಜನರಿಗೆ ನಾನು ಬಂಗ್ಲೆ ಕಟ್ಟಿಸ್ಕೊಟ್ಟಿದ್ದೇನೆ, ಅವಾಗ ನಾ ಬಂಗ್ಲೆ ಕಟ್ತೀನಿ. ನಾನು ತಿಂದಿರ್ತಕ್ಕಂಥ ಪ್ರತಿಯೊಂದು ಅನ್ನದ ತುತ್ತು ಸಹಿತ 100% ಜೀರ್ಣ ಆಗ್ತೈತೆ ನನಗೆ. ಯಾರಿಗೂ ಟೊಪ್ಪಿಗೆ ಹಾಕಾಗತ್ತಿಲ್ಲ, ಯಾರಿಗೂ ಮೋಸ ಮಾಡಕ್ತಿಲ್ಲ ನಾನು. ಆಮೇಲೆ ಪ್ರಮೋಷನ್ ತಗೊಳ್ಳೋದು, ಮದುವೆ ಮಾಡ್ಕೊಳ್ಳೋದು, ಮನೆ ಮಕ್ಕಳದು ರೀತಿ ಏನು ಮನೆ ಕಟ್ಸೋದು, ಕಾರ್ ತಗೊಳ್ಳೋದು ಇಲ್ಲ, ಇದೆಲ್ಲ ಖುಷಿ ವಿಷಯ. ಹಂಗ ಪ್ರಮೋಷನ್ ತಗೊಳ್ಳೋದು ಖುಷಿ ಪಡ್ತಕ್ಕಂತ ವಿಷಯ. ಯಾರ ನಮ್ಮ ಸೀನಿಯರ್ ಗಾಡಿ ತೊಗೊಳಕತ್ತಾನ ಏನ್ ಮಾಡ್ತೀವಿ, ಅವನಲ್ಲ ನಾನು ಗಾಡಿ ತೊಗೊಳಕತ್ತೀನಿ ಅಂತಿಕೊಂಡು ನಾನು ಅವನ ಜೊತೆಗೆ ಕೋಟ್ ಹಾಕೊಂಡು ಹೋಗಿ ನಿಂತ ಏನ್ ಮಾಡ್ತೀನ, ಫ್ಲವರ್ ತಗೊಂಡೋಗಿ ವಿಶ್ ಮಾಡ್ತೇನಲ್ರಿ. ಆನಂದವ್ರೆ, ಗಾಡಿ ತಗೊಂಡದಕ್ಕೆ ಕಂಗ್ರಾಚುಲೇಷನ್. ನೀವು ಕೋಟ್ ಹಾಕೊಂತೀರಿ, ನೀವು ಗಂಡ ಅಂತ ಕೋಟ್ ಹಾಕೊಂತೀರಿ, ನಿಮ್ಮ ಜೊತೆಗೆ ನಾವು ಸಹಿತ ಕೋಟ್ ಹಾಕೊಂಡು ಬಂದ ಸೆಲೆಬ್ರೇಷನ್ ಮಾಡ್ತೀವಲ್ರಿ. ಎಸ್. ಇದು ನೆಟ್ವರ್ಕ್ ಮಾರ್ಕೆಟ್. ಇದು ಯಾರು ಟೊಕ್ಕಿ ಹಾಕಕತ್ತಿಲ್ಲ ನಾವು. ಚಲೋ, ಈಗ ಮುಂದೆ ಹೋಗ್ತೀರಿ. ಇದೇ ಪ್ರಕಾರ ಏನ್ ಮಾಡಿದೆ ಸರ್, ನಾನು 1,024 ಜನ, ಏನು 1,024 ಜನ ಇಲ್ಲೇ ಅಂತೂ ಲಾಸ್ಟ್, ಮುಂದೆ ಯಾವುದೇ ತರದ ಪ್ರಮೋಷನ್ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಮತ್ತೆ ರಿಪೀಟೆಡ್ ರೀಸೈಕ್ಲಿಂಗ್ ಹೋಗ್ಬೇಕಂದ್ರೆ ಇದನ್ನ ಕಂಪ್ಲೀಟ್ ಮಾಡ್ಲೇಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈ ಪ್ರಕಾರ 1,024 ಜನ ಇಂಟು $10,000 ಅಂದ್ರೆ ನಾವು ಪ್ರತಿದಿನ ಕೇಳ್ತೀವಿ. ಈಗೇನಾಯ್ತು, ಇಲ್ಲೇ ನಾನು 1,02,40,000 ತಗೋತೀನಿ. $1,02,40,000 ಅದನ್ನ ಇಂಟು 93 ರೂಪೀಸ್ ಮಾಡಿದ್ರೆ 95,23,20,000. 95,23,20,000 ರೂಪಾಯಿ ಬಂತ, ಹೌದಲ್ರಿ? ಎಸ್ ಸರ್. ಈ ಪ್ರಕಾರ 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ, ಕೇವಲ 5 ಲೆವೆಲ್ ದುನಿಯಾದೊಳಗೆ ನನ್ನ ತಿಳಿದ ಮಟ್ಟಿಗೆ ಇಷ್ಟು ಶಾರ್ಟ್ ಒಂದು ಪ್ಲಾನ್ ಯಾರ್ದು ಇಲ್ಲ. ಅದು ಇಷ್ಟು ಹೈಯೆಸ್ಟ್ ಇನ್ಕಮ್ ಕೊಡ್ತಕ್ಕಂತ ಒಂದು ಪ್ಲಾನ್. ಎಸ್. ಟೋಟಲ್ ಇನ್ಕಮ್ 101,34,11,700. ಸೈಯದ್ 101 ಅಲ್ಲ, 101 ಕೋಟಿ 34,11,700 ರೂಪಾಯಿ. ಈಗ ನನಗೆ ಸಿಂಪಲ್ ಆಗಿ ಹೇಳ್ರಿ, ಒಂದ್ ವ್ಯಕ್ತಿ ಎಷ್ಟೋ ಜನ ಆಲ್ರೆಡಿ ಇಲ್ಲಿ ಡ್ಯೂಟಿ ಮೇಲೆನೆ ಕುಂತಾರ. ನಮ್ಮ ಆನಂದ್ ಅವ್ರು ಕುಂತಾರ, ಮಾಲಿಂಗ್ ಅವ್ರು ಕುಂತಾರ, ಶಂಕರ್ ರಾಠೋಡ್ ಅವ್ರು ಕುಂತಾರ. ನೀವು ನೋಡ್ರಿ, ಇಲ್ಲಿ ಕುಂತ್ಕೊಂತ ಇಲ್ಲೇ ನಮ್ ಜೊತೆಗೆ ಅಲ್ಲೇ ಡ್ಯೂಟಿನೂ ಮಾಡಾಕ್ತಾರ.
ಈ ವ್ಯಕ್ತಿಗಳು 30 ವರ್ಷ ಕೆಲಸ ಮಾಡಿದ್ರು, 35 ವರ್ಷ ಕೆಲಸ ಮಾಡಿದ್ರು. ಬೇಕಾದ್ರೆ ಯಾರು ಏನ್ ಮಾಡ್ತಾರೆ ನೋಡ್ರಿ, 1 ಕೋಟಿ ರೂಪಾಯಿ ಬ್ಯಾಂಕ್ನಾಗ ಇಡಕ್ ಆಗ್ತೈತೇನು? ಆಗಲ್ಲ. ಅದ್ರ ಜೊತೆಗೆ ಇದನ್ನ ಮಾಡಿ ಸ್ಟಾರ್ಟಿಂಗ್ ಒಳಗೆ ನಾನು ಫುಲ್ ಟೈಮ್ ಮಾಡ್ತೇನೆ ಅಂತ ಹೇಳ್ತಾರೆ. ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಸ್ಟಾರ್ಟಿಂಗ್ ಒಳಗೆ ಫುಲ್ ಟೈಮ್ ಮಾಡೋದು ಏನು ಇರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಈ ಪ್ರಕಾರ Yes, ಮಾಡಿ sir. 101 ಕೋಟಿ ರೂಪಾಯಿ ಗಳಿಸಿದೆ. ಈಗ ನೀವು ಹೇಳ್ರಿ, 101 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತೊಳಕ್ಕೆ ಏನ್ ಮಾಡಿದೆ ನಾನು? 2700 ಕೋಟಿ ಕಂಪನಿ ಜಾಯ್ನ್ ಆದೆ. ನನಗೆ ಹಸದಂತ ನೀಡಿದ್ದಂತ ವ್ಯಕ್ತಿಗಳಿಗೆ, ನನ್ನ ಮೇಲೆ ವಿಶ್ವಾಸ ಇರ್ತಕ್ಕಂಥ ವ್ಯಕ್ತಿಗಳಿಗೆ 4 ಜನರಿಗೆ ಸೇರಿಸ್ಕೊಂಡೆ. ನಾನು ಪ್ಲಸ್ 4 ಜನ, 5 ಜನ ಸೇರಿ 1ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ವಿ 90,000, 2ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ವಿ 74, 3ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ವಿ 15 ಲಕ್ಷ, 4ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ವಿ 6 ಕೋಟಿ, 5ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ವಿ 95 ಕೋಟಿ. ಈ ಪ್ರಕಾರ 101 ಕೋಟಿ ರೂಪಾಯಿ ನಾನು 100 ಕೋಟಿ ರೂಪಾಯಿಗೆ ಹೆಚ್ಚಿಗೆ ಗಳಿಸಿ ಕರೋಡಪತಿ ಅಲ್ಲ ಅರಬಪತಿ ಆಗ್ತೇನೆ ಅಂತ ಹೇಳಿ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಹುಡುಗರಿಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ರೆ ಜಾಯಿನ್ ಆಗ್ತಾರೇನ್ರಿ? 100% ಜಾಯ್ನ್ ಆಗ್ತಾರೆ. ಈಗ ಎಂಪ್ಲಾಯ್ಡ್ ಅನ್ಸ್ಯಾಟಿಸ್ಫೈಡ್ ಜನ ಇರ್ತಾರ ಸರ್. ಇವತ್ತಿನ ಕಾಲದೊಳಗೆ 80% ಎಂಪ್ಲಾಯ್ಡ್ಗಳು ಅನ್ಸ್ಯಾಟಿಸ್ಫೈಡ್ ಅದಾರ. ಅಂತ ವ್ಯಕ್ತಿಗಳಿಗೆ ಹೇಳಿದ್ರೆ ನಡೀತಿತ್ತಿಲ್ಲೋ? ಎಷ್ಟೋ ಜನ ಏನ್ ಮಾಡ್ತಾರ, ಎಜುಕೇಶನ್ ಮಾಡ್ಬೇಕಂತ ಇರ್ತೈತಿ, ಸಣ್ಣ ಮಕ್ಕಳು BA ಕಲ್ತಿರ್ತಾರ. ಸೊ ಅಂತ ವ್ಯಕ್ತಿಗೆ ಟಾರ್ಗೆಟ್ ಮಾಡ್ರಿ. ಎಷ್ಟೋ ಜನ MR ಟಾರ್ಗೆಟ್ ರೀಚ್ ಮಾಡ್ಲಾರ್ದ ಒದ್ದಾಡ್ತಿರ್ತಾರ, ಅಂದ್ರೆ ಟಾರ್ಗೆಟ್ ಮಾಡ್ರಿ. ಎಷ್ಟೋ ಜನ LIC ಏಜೆಂಟ್ ಒದ್ದಾಡ್ತಿರ್ತಾರ, 1 ವರ್ಷಕ್ಕೆ 12 ಪಾಲಿಸಿ ಕೊಡ್ಲಾರ್ದ ಒದ್ದಾಡ್ತಿರ್ತಾರ, ಅಂದ್ರಿಗೆ ಟಾರ್ಗೆಟ್ ಮಾಡ್ರಿ. ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಬೇಕಾದಷ್ಟು ಅದಾರ. ಎಷ್ಟೋ ಜನ ಏನ್ ಮಾಡ್ತಾರೆ, ಕಾರ್ಪೊರೇಟ್ ಎಂಪ್ಲಾಯ್ ಇರ್ತಾರ, ಅವ್ರಿಗೆ ಏನಾದ್ರು ಜೀವನದೊಳಗೆ ಫೈನಾನ್ಷಿಯಲ್, ಅವ್ರ ದುಡ್ಡಿನ ಪ್ರಾಬ್ಲಮ್ ಏನಿಲ್ಲ, ಫೈನಾನ್ಷಿಯಲ್ ಅಚೀವ್ಮೆಂಟ್ ಮಾಡ್ಬೇಕಂತಾರ. ಅಲ್ರಿ ನಮ್ಮ ಕಂಪನಿ ಒಳಗೆ ಸೇರಿದ್ರೆ 100 ಕೋಟಿ ರೂಪಾಯಿ ಗಳಿಸಿ ಇದಕ್ಕಿಂತ ದೊಡ್ಡ ಫೈನಾನ್ಷಿಯಲ್ ಅಚೀವ್ಮೆಂಟ್ ಎಲ್ಲಿತಿ ನಮ್ಮ ಕಂಪನಿ ಒಳಗೆ? ಫೈನಾನ್ಷಿಯಲ್ ಫ್ರೀಡಮ್ ಎಲ್ಲೂ ಇಲ್ಲ. ಯಾಕೆ ನಾವು ಟಾರ್ಗೆಟ್ ಮಾಡಬಾರ್ದು? ಈಗ ಕಾರ್ಪೊರೇಟ್ ಎಂಪ್ಲಾಯ್ ಅಂದ್ರೆ ಯಾರ್ರಿ? ನೆಸ್ಲೆ ಕಂಪನಿ ಒಳಗಿದ್ದರು, TVS ಕಂಪನಿ ಒಳಗಿದ್ದರು, ಅಶೋಕ್ ಲೈಲ್ಯಾಂಡ್ ಕಂಪನಿ ಒಳಗಿದ್ದರು, ಇನ್ಫೋಸಿಸ್ ಕಂಪನಿ ಒಳಗಿದ್ದರು. ಆಮೇಲೆ ಇನ್ನೊಂದು ತಿಳ್ಕೊಳ್ರಿ, ಬರ್ತಾ ಎಂಪ್ಲಾಯ್ಮೆಂಟ್ ಅನ್ನ ಕಟ್ ಮಾಡಕತ್ತಾರ. ಇವತ್ತೇ ಮನೆ ಒಂದು 3-4 ತಿಂಗಳ ಹಿಂದೆ ಟಿವಿಯಾಗ ನೀವು ನೋಡ್ರಿ, ಪೇಪರ್ನಾಗ ನೋಡ್ರಿ, ಮೈಸೂರಿಂದ ಇನ್ಫೋಸಿಸ್ ಕಂಪನಿಯವರು 80,000 ಜನರಿ ಎಂಪ್ಲಾಯ್ಗೆ ಕೇಳಲಾರ್ದ ತೆಗೆದು ಬಿಟ್ರು. ಎಸ್, ಇಂಥ ವ್ಯಕ್ತಿಗಳಿಗೆ ಟಾರ್ಗೆಟ್ ಮಾಡ್ರಿ. ಅದನ್ನ ಬಿಟ್ಟು ಎಲ್ಲ ನಡ್ಕೊಂತ ಹೊಂತಿರ್ತಕ್ಕಂಥ ದಯವಿಟ್ಟು ತಪ್ಪಿಕೊಬೇಡ್ರಿ. ಆಶಾ ಕಾರ್ಯಕರ್ತೆಗೆ ಅನ್ನೊಂದು ವ್ಯಕ್ತಿಗಳಿಗೆ ಏನ್ ಮಾಡ್ಬೇಡ್ರಿ, ಮೊದಲು ಫ್ರೆಂಡ್ಶಿಪ್ ಮಾಡ್ಕೊಡ್ರಿ. ನಿಮ್ಗೆ ಪರಿಚಯ ಇರ್ತಕ್ಕಂಥ ಎಂಪ್ಲಾಯ್ಸ್ ಯಾರು ಇದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ರಿ. ಒಂದು ವ್ಯಕ್ತಿ ಸಿಕ್ಕರೆ ಸಾಕು, ಇಡೀ ಫ್ಯಾಕ್ಟ್ರಿ ಬೆಂಕಿ ಹಚ್ಚಬಹುದು ನಾವು. ಎಸ್, ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಓಕೆ, ಚಲೋ, ಇದಕ್ಕಿಂತ ಜಾಸ್ತಿ ಹೇಳೋದು ಬೇಡ. ಆಮೇಲೆ ನಮ್ಮ ಕಂಪನಿ 100 ಕೋಟಿ ರೂಪಾಯಿ ಇನ್ಕಮ್ ಅನ್ನು ತಗೋಬಹುದು. ಮತ್ತೆ ನಮ್ಮ ಕಂಪನಿಗಳಿಗೆ ಯಾವುದೇ ತರದ ಫೈನಾನ್ಷಿಯಲ್ ಫ್ರಾಡ್ ಆಗೋದು, ಚೀಟಿಂಗ್ ಆಗೋದು, ಕಂಪನಿ ಟೊಪ್ಗೆ ಹಾಕೋದು ಚಾನ್ಸೇ ಇಲ್ಲ. ಯಾಕಿಲ್ಲ ಸೈಯದು? ಯಾಕಂದ್ರೆ ನಮ್ಮ ಕಂಪನಿ ಒಳಗೆ ಪೇಮೆಂಟ್ ಪದ್ಧತಿ ಹೆಂಗ್ ಮಾಡಿವಿ ನಾವು? P2P ಪದ್ಧತಿ. ಕ್ಲೀನ್ ಆಗಿ ತಿಳ್ಕೊಳ್ರಿ. ಒಂದ್ ವ್ಯಕ್ತಿ ನಮ್ಮ ಕಂಪನಿ ಒಳಗೆ ಜಾಯಿನ್ ಆದ್ಮೇಲೆ ಲಾಸ್ಟ್ ಮಟ್ಟ ಎಷ್ಟು? $12,830 ಇನ್ವೆಸ್ಟ್ಮೆಂಟ್ ಮಾಡ್ತಾನ. ಸರ್ ನಾವು ಬರೀ $30 ಹಾಕಿವಲ್ಲ? ಹೌದು, ನೀವು ಪಾಕೆಟ್ ನಿಂದ ಹಾಕಿದ್ದು ಕೇವಲ $30 ಮಾತ್ರ. ಆದ್ರೆ ಮುಂದೆ ಪ್ರಮೋಷನ್ ತಗೋಬೇಕಂದ್ರೆ ಇಲ್ಲೇ ಗಳಿಸಿದ ರೊಕ್ಕದಿಂದ ತಗೊಂತೀರಿ. ಎಲ್ಲಾ ರೊಕ್ಕ ಹಿಡಿದ್ರೆ ಮೊದಲು ಏನ್ ಮಾಡ್ತೀರಿ? ಸಿಲ್ವರ್ ಆಗ್ಬೇಕಾದ್ರೆ $25, ಗೋಲ್ಡ್ ಆಗ್ಬೇಕಾದ್ರೆ 50, ರೂಬಿ ಆಗ್ಬೇಕಾದ್ರೆ 250, ಡೈಮಂಡ್ ಆಗ್ಬೇಕಂದ್ರೆ $2,500, ಮತ್ತೆ ಬ್ಲೂ ಡೈಮಂಡ್ ಆಗ್ಬೇಕಾದ್ರೆ $10,000. ಇದು ಎಲ್ಲಾ ಸೇರಿದ್ರೆ 12,700 ಎಷ್ಟು? $12,830 ಆಗ್ತೈತಿ. ಅದ್ರೊಳಗ $5 ಮಾತ್ರ ಕಂಪನಿಗೆ, ಬಾಕಿದು $12,825 P2P ಡೈರೆಕ್ಟ್ ಆಗಿ ಪರ್ಸನ್ ಟು ಪರ್ಸನ್ ಹೋಗ್ತೈತಿ. ಈಗ ನೋಡ್ರಿ, $5 ಕೊಟ್ಟೆ ಕಂಪನಿಗೆ $25, ಫಸ್ಟ್ ಅಪ್ಲೈನ್ $50, ಸೆಕೆಂಡ್ ಅಪ್ಲೈನ್ $2,500, ಥರ್ಡ್ ಅಪ್ಲೈನ್ $2,500, 4ನೇ ಅಪ್ಲೈನ್ $10,000, 5ನೇ ಅಪ್ಲೈನ್ ಅವ್ರಿಗೆ ಯಾಕೆ ಕೊಡಂಗ್ ಮಾಡಿರಿ? ಯಾಕಂದ್ರೆ ನಿಮ್ಗೆ ಪ್ರಮೋಷನ್ ಕೊಡೋ ಅಧಿಕಾರ ಇವ್ರಿಗೆ ಕೊಟ್ಟೇನಿ. ಅವರ ದುಡ್ಡು ತಗೊಂಡು ಪ್ರಮೋಷನ್ ಕೊಡ್ತಾರ. ನಾಳೆ ನಾ ಸತ್ರು ಸಹಿತ ನನ್ನ ಕಂಪನಿಗೆ ಏನ್ ಫರಕ್ ಬೀಳಂಗಿಲ್ಲ. ಈಗ ನನಗೆ ಈಗ ಸದ್ಯ ಫರಕ್ ಬೀಳ್ತೈತಿ. ಯಾಕಂದ್ರೆ ನಿಮ್ದು $5 ತಗೊಂಡು ನಿಮಗೆ ಮೆಂಬರ್ಶಿಪ್ ಮಾಡ್ಬೇಕಲ್ಲ, ಅಪ್ರೂವಲ್ ಕೊಡುದು ಮ್ಯಾನ್ಯುಲ್ ಇಟ್ಟೇನಿ. ಇದನ್ನು ಒಂದು ಆಟೋಮೇಷನ್ ಅಂತ ಕರೀತಾರ. ಆಟೋಮೇಷನ್ ಮಾಡಿದೆ ಅಂದ್ರೆ ಹೆಂಗೀಗ ನಾವು ಕರೆನ್ಸಿ ರೀಚಾರ್ಜ್ ಮಾಡ್ಬೇಕಂದ್ರೆ
ಮೊಬೈಲ್ನಾಗೆ ನಾವ ಮಾಡ್ಕೊಬೇಕ್ರಿ. ಮೊದಲ ಅಂಗಡಿಗೆ ಹೋಗ್ತಿದ್ವಿ ಫಿಸಿಕಲ್ ಆಗಿ. ಈಗ ನಾನು ಒಂದ್ ಸರಿ ಇದನ್ನು ಒಂದು ಆಟೋಮೇಷನ್ ಮಾಡಿದೆ ಅಂದ್ರೆ ನಾಳೆ ಕ್ಲೀನ್ ಆಗಿ ಹೇಳ್ತೀನಿ, ಅಚಲ್ಕರ್ ಡೆಡ್, ಅಚಲ್ಕರ್ ಸತ್ರು ಸಹಿತ ಈ ಕಂಪನಿ ನಿಂದಿರಂಗಿಲ್ಲ. ನಿರಂತರವಾಗಿ ಎಲ್ಲಿ ಮಟ್ಟ ವೆಬ್ಸೈಟ್ ಇರ್ತದೆ ಅಲ್ಲಿ ಮಟ್ಟ ನೀವು ನಿಮ್ಮ ಜೀವನ ಮಾಡ್ಕೋಬಹುದು. ನೀವು 100 ಕೋಟಿ ತಗೊಂಡ್ರೆ ನೀವು ಉದ್ಧಾರ ಆಗ್ಬಹುದು. ನಾ ಸತ್ರು ನಿಮ್ಗೆ ಉದ್ಧಾರ ಆಗ್ಲಿಕ್ಕೆ ಏನು ಯಾವುದೇ ತರದ ಅಭ್ಯಂತರ ಇಲ್ದಂಗೆ ಇಂಡಿಪೆಂಡೆಂಟ್ ಆಗಿ ಸಿಸ್ಟಮ್ ಅನ್ನ ಮಾಡಿಟ್ಟೇನಿ, ಡಿಸೆಂಟ್ರಲೈಸ್. ಇದಕ್ಕಿಂತ ಇನ್ನು ಏನ್ ನಿಮಗೆ ಗ್ಯಾರಂಟಿ ಬೇಕು? ಎಸ್ ಸರ್. ಇಲ್ಲಿಗೆ ನನ್ನ ಪ್ರೆಸೆಂಟೇಶನ್ ಅನ್ನ ಮುಗಿಸ್ತೀನಿ. ಶಾರ್ಟ್ ಕಟ್ ಒಳಗೆ ಹೇಳಿದ್ದೆ, ಇದನ್ನ ಇಲ್ಲಿಗೆ ಕಟ್